ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆಗಳು ದೇವರನ್ನು ತಲುಪಬೇಕಾದರೆ ನಾವು ಯೋಗ್ಯವಾದಂಥ ಜೀವನವನ್ನು ಈ ಲೋಕದಲ್ಲಿ ನಡೆಸಬೇಕಾಗಿದೆ. ಪ್ರಾರ್ಥಿಸುವಂಥ ನಮ್ಮ ಪ್ರಾರ್ಥನೆಗಳು ದೇವರ ಇಚ್ಛೆಗೆ ಅನುಗುಣವಾಗಿದ್ದಾಗ ಮಾತ್ರ ದೇವರು ವರದಾನವನ್ನು ನಮ್ಮ ಮೇಲೆ ಮಳೆಯನ್ನು ಸುರಿಸಿದಂತೆ ಸುರಿಸುತ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಸ್ವಾರ್ಥಕ್ಕಾಗಿ ಅನೇಕ ಬಾರಿ ಪ್ರಾರ್ಥಿಸಿ ದೇವರ ವರದಾನಗಳಿಂದ ದೂರ ಸರಿಯುತ್ತಾ ಇದ್ದೇವೆ. ಹಾಗಾಗಿ ದೇವರ ವರದಾನವನ್ನು ಪಡೆಯುವುದರಲ್ಲಿ ನಾವು ವಿಫಲರಾಗಿದ್ದು ಈ ಲೋಕದಲ್ಲಿ ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ದೇವರ ಆಜ್ಞೆಗಳನ್ನು ಮತ್ತು ಅವರ ಚಿತ್ತವನ್ನು ಅರಿತುಕೊಳ್ಳುವುದಕ್ಕೆ ಬದಲಾಗಿ ನಮ್ಮ ಇಷ್ಟವನ್ನು ಮತ್ತು ಈ ಲೋಕದಲ್ಲಿ ನಮಗೆ ಬೇಕಾದುದನ್ನು ಪಡೆಯುವುದಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಹಾಗಾಗಿ ದೇವರು ನಮಗೆ ಬೇಕಾದುದನ್ನು ನೀಡುವುದರಲ್ಲಿ ಅನೇಕ ಬಾರಿ ಅದು ನಮಗೆ ತಲುಪಿಲ್ಲ. ಹಾಗಾಗಿ ನಮ್ಮ ಪ್ರಾರ್ಥನೆಗಳು ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು ಎಂಬುದಾಗಿ ಇಂದಿನ 2 ವಾಚನಗಳು ಬೋಧಿಸುವಾಗ ನಾವು ನಿಜವಾಗಿಯೂ ದೇವರ ಚಿತ್ತವನ್ನು ಅರಿಯುತ್ತಿದ್ದೇವೆಯಾ ಅಥವಾ ನಮ್ಮ ಸ್ವಾರ್ಥವನ್ನು ಸಾರುತ್ತಿದ್ದೇವೆಯಾ ಎಂಬುದಾಗಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನಾವು ಮಾಡಿರುವ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.